ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನೇ ನನ್ನ ಸ್ಯಾರಿಗೆ ನಾನೇ ಕುಚ್ಚು ಹಾಕ್ಕೊಂಡು ಮತ್ತು 2 ಬ್ಲೌಸು ಸ್ಟಿಚ್ ಮಾಡಿಸಿದ್ದೀನಿ ಅಂತ ಹೇಳಿದೆ ಅಲ್ವಾ. ಸೊ ಅದಕ್ಕೂ ನಾನೇ ಬೀಡ್ಸ್ನ ಹಾಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮೆಟೀರಿಯಲ್ ಎಲ್ಲನೂ ನಾನೇ ಪರ್ಚೇಸ್ ಮಾಡಿದೆ. ಸೊ ನಾನು ನನ್ನ ಸ್ಯಾರಿಗೆ ನನ್ನ ಬ್ಲೌಸ್ಗೆ ಯಾವ ಕಲರ್ ಮ್ಯಾಚ್ ಆಗುತ್ತೆ ಅಂತ ಹೇಳಿಬಿಟ್ಟು ಬೀಡ್ಸ್ನ ತೊಗೊಂಡು ಬಂದಿದ್ದೀನಿ. ಇದು ಬಂದು ಪರ್ಪಲ್ ಕಲರ್ ಸ್ಯಾರಿಗೆ ಇಲ್ಲಿ ತೋರಿಸ್ತಿದ್ದೀನಲ್ಲ, ಸೊ ಅದು. ಇನ್ನೊಂದು ಇದು ಬಂದು ನನ್ನ ಗ್ರೀನ್ ಕಲರ್ ಸ್ಯಾರಿ, ಸೀಮಂತ ಸ್ಯಾರಿಗೆ ನಾನೇ ಬೀಡ್ಸ್ ಹಾಕ್ಕೊಳ್ಳೋಣ ಅಂತ ಹೇಳಿ ಬೀಡ್ಸ್ ತೊಗೊಂಬಂದೆ. ಆ್ಯಕ್ಚುಲಿ ನಾವು ಇದನ್ನು ಸಪ್ರೇಟಾಗಿ ಹಾಕ್ಸ್ಬೇಕಂದ್ರೆ 350 ರುಪೀಸ್ ತಗೊಳ್ತಾರೆ. ಬಟ್ ಬೀಡ್ಸು ನಮಗೆ 200 ರುಪೀಸ್ಗೆ ಬರುತ್ತೆ. 200 ರುಪೀಸಲ್ಲಿ ಕೂಡ ನಾವು 3 ಬ್ಲೌಸ್ಗೆ ಹಾಕ್ಕೋಬೋದು. ಅಷ್ಟು ಬೀಡ್ಸ್ನ ಅವರು ಕೊಡ್ತಾರೆ ನಮಗೆ. ಸೊ ಆ ಥರ ನೋಡ್ಕೊಳ್ಳೋದಾದರೆ ನಮಗೆ ತುಂಬ ಸೇವ್ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಕುಚ್ಚು ಸಹ ನಾನೇ ಹಾಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಎಲ್ಲ ಕುಚ್ಚಿಗೆ ಬೇಕಾಗಿರೋ ಮೆಟೀರಿಯಲ್ಲು ಮತ್ತು ಥ್ರೆಡ್ಸು ಎಲ್ಲ ನಾನೇ ತಗೊಂಡು ಬಂದೆ. ಬೀಡ್ಸ್ ಆಗಿರ್ಬೋದು, ಥ್ರೆಡ್ಸ್ ಆಗಿರ್ಬೋದು, ಕುಚ್ಚು ಕಟ್ಟೋಕ್ಕೆ ಸಿಲ್ಕ್ ಥ್ರೆಡ್ ಆಗಿರ್ಬೋದು, ಮತ್ತು ನೀಡಲ್ಸು ಬೇಕಾಗಿತ್ತು. ನೀಡಲ್ಸ್ ಇರಲಿಲ್ಲ. ನೀಡಲ್ಸು ಶುಗರ್ ಬೀಡ್ಸ್ಗೆ ಆಗಲ್ಲ, ನಾರ್ಮಲ್ ನೀಡಲು. ಸೊ ಹಂಗಾಗಿ ನಾನು ನೀಡಲ್ಸ್ ಕೂಡ ತಗೊಂಡು ಬಂದೆ. ಇನ್ನು ಇವೆಲ್ಲನೂ ನಾನು ಸ್ಯಾರಿ ಕಲರ್ಗೆ ಮ್ಯಾಚ್ ಆಗೋದು ತಗೊಂಡು ಬಂದಿದ್ದೀನಿ. ನಂದು ಯಾವ ಕಲರ್ ಸ್ಯಾರಿ ಇದೆಯಲ್ಲ ಆ ಕಲರ್ಗೆ ಮ್ಯಾಚ್ ಆಗೋದು. ಆಮೇಲೆ ಈ ಥ್ರೆಡ್ಸು ಬೀಡ್ಸ್ ಹಾಕೋಕ್ಕೂ ನಾವು ಬ್ಲೌಸ್ಗೆ ಮ್ಯಾಚ್ ಆಗೋದು ತಗೊಬರಬೇಕು. ಸೊ ಹಾಗಾಗಿ ನಾನೆಲ್ಲ ಮ್ಯಾಚಿಂಗ್ ತಗೊಂಡು ಬಂದಿದ್ದೀನಿ. ನನಗೆ ಇಷ್ಟಕ್ಕೆಲ್ಲ ಸೇರಿ ಜಸ್ಟ್ 500 ರುಪೀಸ್ ಆಯ್ತಷ್ಟೇ. ಸೊ ನಾನು ಇದರಿಂದ, ಈ ಮೆಟೀರಿಯಲಿಂದ 2 ಸೀರೆಗೆ ಕುಚ್ಚು ಹಾಕ್ಕೋಬೋದು, ಹಾಗೆಯೇ 2 ಬ್ಲೌಸ್ಗೆ ಬೀಡ್ಸು ಕೂಡ ಹಾಕ್ಕೋಬೋದು. ಸೊ ಟೋಟಲಾಗಿ ನಮಗೆ ಎಷ್ಟು ಸೇವ್ ಆಗುತ್ತೆ ಅಂತ ನೀವೇ ನೋಡಿ. ಯಾಕಂತಂದರೆ ನಾನು ಮೆಟೀರಿಯಲ್ಲು ಜಸ್ಟ್ 500 ರುಪೀಸ್ಗೆ ತೊಗೊಂಡು ಬಂದಿದ್ದೀನಿ. ಸೊ ಬೀಡ್ಸ್ ಹಾಕೋಕ್ಕೇ 350 ತಗೊಳ್ತಾರೆ ಒಂದು ಬ್ಲೌಸ್ಗೆ. ಸೊ ನಂದು 2 ಬ್ಲೌಸ್ ಆಗುತ್ತೆ. 2 ಬ್ಲೌಸ್ಗೂ ಸೇರಿಸಿ 700 ರುಪೀಸ್ ಆಗುತ್ತೆ. ಇನ್ನು ಕುಚ್ಚು ಕಟ್ಟೋದಾದರೆ ನಾರ್ಮಲ್ ಕ್ರೋಶ ಕುಚ್ಚು ಅಲ್ದಿರ ಬೇಬಿ ಕುಚ್ಚು ಕಟ್ಟೋಕ್ಕೇ ಏನಿಲ್ಲ ಅಂದರೂ 300-350 ಚಾರ್ಜ್ ಮಾಡ್ತಾರೆ. ಸೊ ಆ ಥರ ನೋಡಿಕೊಂಡ್ರು ಕೂಡ ನಮಗೆ 2 ಸೀರೆಗೆ 600 ರುಪೀಸ್ ಆಗುತ್ತೆ. ಅಂದರೆ 1200 ರುಪೀಸೇ ಇಟ್ಕೊಳ್ಳಿ. ಸೊ ನಾನು ಈಗ ತಗೊಂಡು ಬಂದಿರೋದು ಜಸ್ಟ್ 500 ರುಪೀಸಲ್ಲಿ ಎಲ್ಲನೂ ಮಾಡ್ಕೋಬೋದು. ಇನ್ನು ನಾನು ಮೊದಲಿಗೆ ಕುಚ್ಚು ಕಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸಿಲ್ಕ್ ಥ್ರೆಡ್ ತಗೊಂಡು ಬಂದಿದ್ದೆಲ್ಲ ಅದನ್ನು ನಾನು ರೌಂಡ್ಸು ಸುತ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ರೌಂಡ್ ಬೇಕೋ ಅಷ್ಟು ಸುತ್ಕೋಬೋದು. ಲೈಕ್ 150 ಇಲ್ಲ 75 ಆ ಥರ ಸುತ್ಕೋಬೋದು. ಸೊ ಕುಚ್ಚು ಸ್ವಲ್ಪ ದಪ್ಪ ಕಾಣಿಸುತ್ತೆ. ಆವಾಗ ಸೀರೆಗೆ ಹಾಕಿದ ತಕ್ಷಣ ಸೀರೆ ಕೂಡ ತುಂಬ ಹೈಲೈಟಾಗಿ ಕಾಣಿಸುತ್ತೆ. ನಾನು ಇಲ್ಲಿ ಸುತ್ಕೊಂಡಿದ್ದು 75 ಅಂತಂದರೆ ನಮಗೆ 150 ಬರುತ್ತೆ. ಸೊ ಅದನ್ನು ಸುತ್ಕೊಂಡು ಈ ರೀತಿಯಾಗಿ ಗ್ಲೂ ಹಾಕ್ಕೊಂಡು ಸ್ವಲ್ಪ ಇದನ್ನು ರೌಂಡ್ ಶೇಪ್ ಬರೋ ಥರ ಇಟ್ಕೊಂಡು ಡ್ರೈ ಮಾಡ್ಕೋಬೇಕು. ಯಾಕಂತಂದರೆ ನಾವು ಅದು ಸ್ಯಾರಿಯಲ್ಲಿ ಇನ್ಸರ್ಟ್ ಮಾಡೋವಾಗ ನಮಗೆ ಈಸಿ ಆಗುತ್ತೆ. ಸೊ ಹಾಗಾಗಿ ನಾನು ಈ ರೀತಿಯಾಗಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದನ್ನು ನಾವು ಚೆನ್ನಾಗಿ ಐರನಿಂಗ್ ಮಾಡ್ಕೋಬೇಕು ಥ್ರೆಡ್ಸ್ನ. ಯಾಕಂತಂದರೆ ನಾವು ಈ ರೀತಿ ಸುತ್ಕೊಂಡಾಗೆಲ್ಲನೂ ಸ್ವಲ್ಪ ಫೋಲ್ಡಿಂಗ್ ಆಗಿರೋ ಥರ ಬಂದಿರುತ್ತೆ. ಸೊ ಈ ರೀತಿಯಾಗಿ ನಾವು ಸಿಲ್ಕ್ ಥ್ರೆಡ್ನ ತಗೊಂಡು ಜಸ್ಟ್ ನಾವು ಇದು ಹೇರ್ ಸ್ಟ್ರೈಟ್ನರ್ ಬರುತ್ತಲ್ಲ, ಸೊ ಸ್ಟ್ರೈಟ್ನರಲ್ಲಿ ಸ್ಟ್ರೈಟ್ ಮಾಡಿಕೊಂಡು ಹಾಕೋದಾದರೆ ಕುಚ್ಚು ಕೂಡ ತುಂಬ ನೀಟಾಗಿ ತುಂಬ ಹೈಲೈಟಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ನಾನು ಐರನಿಂಗ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೊಂದು ಕಡೆ ಬಂದುಬಿಟ್ಟು ಝರಿ ಥ್ರೆಡ್ನ ನಾನು ನೀಡಲ್ಗೆ ಹತ್ತಿಸಿ ಇಟ್ಕೊತಾ ಇದ್ದೀನಿ. ಯಾಕಂತಂದರೆ ನಾವು ಕುಚ್ಚು ಹಾಕೋವಾಗ ಝರಿ ಥ್ರೆಡ್ನ ಯೂಸ್ ಮಾಡಬೇಕಲ್ಲ ನಾಟ್ ಮಾಡೋದಕ್ಕೆ. ಸೊ ಹಾಗಾಗಿ ಈಗ ನೋಡಿ ನಾನು ಈ ರೀತಿಯಾಗಿ ಒಂದು ಫಸ್ಟ್ಗೆ ನಾವು ಮಾರ್ಕ್ ಮಾಡ್ಕೋಬೇಕಾಗತ್ತೆ. 1/2 ಇಂಚ್ಗಾಗಿರ್ಬೋದು ಇಲ್ಲ 1 ಇಂಚ್ಗಾಗಿರ್ಬೋದು ಟೇಪ್ ತಗೊಂಡು ನೀವು ಒಂದು ಮಾರ್ಕರ್ ಮೀನ್ಸ್ ಇದು ಬರುತ್ತಲ್ಲ, ಟೈಲರಿಂಗ್ದೇ ಬರುತ್ತಲ್ಲ, ಸೊ ಚಾಕ್ ಪೀಸ್ ಥರ ಆ ರೀತಿ ಇದರಲ್ಲಿ ನೀವು ಮಾರ್ಕ್ ಮಾಡಿಕೊಂಡು ಅದಕ್ಕೆ ಹೋಲ್ಸ್ ಮಾಡ್ಕೋಬೇಕು. ಹೋಲ್ಸ್ ನೀವು ಇದರಿಂದನೂ ಕ್ರೋಶದಿಂದನೂ ಮಾಡ್ಕೋಬೋದು. ಇಲ್ಲ ಅಂತಂದರೆ ನೀಡಲ್ ಬರುತ್ತೆ ಸಪ್ರೇಟಾಗಿ ಕುಚ್ಚು ಹಾಕೋಕ್ಕಂತಾನೆ. ಸೊ ಅದರಿಂದ ನೀವು ಮಾಡ್ಕೋಬೋದು. ಆ ಥರ ಮಾಡಿಕೊಂಡು ಆ ಹೋಲಲ್ಲಿ ನಾವು ಏನು ತಗೊಂಡು ಐರನಿಂಗ್ ಮಾಡಿಟ್ಕೊಂಡಿದ್ದೀವೋ ಅದನ್ನು ಹಾಕ್ಕೊಂಡು ಈ ರೀತಿಯಾಗಿ ಒಂದು 3 ಇಲ್ಲಾಂದರೆ 4 ಸುತ್ತಕೊಂಡು ನಾಟ್ ಹಾಕಬೇಕಾಗತ್ತೆ. ಸೊ ಆ ರೀತಿ ಮಾಡಿದ್ರೆ ಟೈಟಾಗಿ ಚೆನ್ನಾಗಿ ಕೂತ್ಕೊಳ್ಳುತ್ತೆ.
ಇನ್ನು ಹೇಳಬೇಕಂತಂದರೆ ಒಂದು ಮನೆ ಚೆನ್ನಾಗಿರಬೇಕು, ಆ ಮನೆ ಯಾವಾಗಲೂ ಕಳಕಳೆಯಾಗಿರಬೇಕು, ಆ ಮನೆಯಲ್ಲಿ ಯಾವಾಗಲೂ ದುಡ್ಡಿಗೆ ಬರ ಬರಬಾರ್ದು, ಯಾವಾಗಲೂ ಮನೆ ಅಭಿವೃದ್ಧಿ ಆಗ್ತಾ ಇರಬೇಕು, ಸಂತೋಷವಾಗಿರಬೇಕು, ಆ ಥರ ಎಲ್ಲ ಇದ್ದರೆ ಆ ಥರ ಎಲ್ಲ ಇರಬೇಕು ಅಂತ ಹೇಳಿದ್ರೆ ಅದೆಲ್ಲ ಕೂಡ ಒಂದು ಗೃಹಿಣಿ ಕೈಯಿಂದನೇ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಗೃಹಿಣಿ ಕೈಯಲ್ಲಿ ಸಾಧ್ಯ ಆಗುತ್ತೆ ಅಂತ ಹೇಳಿದ್ರೆ ಅದರ ಈಕ್ವಲಾಗಿ ಸಪೋರ್ಟ್ ಮಾಡೋ ಹಸ್ಬೆಂಡು, ಅತ್ತೆ ಮಾವ ಎಲ್ಲರೂ ಕೂಡ ಈಕ್ವಲ್ ಆಗಿದ್ರೇ ಸಾಧ್ಯ ಆಗುತ್ತೆ. ಇನ್ನೊಂದು ಕೆಲವೊಂದರಲ್ಲಿ ಮಾತ್ರ ಗೃಹಿಣಿಗೆ ಸಂಬಂಧಪಟ್ಟಿದ್ದು ಅಂತಲೇ ಹೇಳ್ತೀನಿ ನಾನು. ಏಕೆಂತಂದರೆ ಅಡುಗೆ ವಿಷಯದಲ್ಲಿ ಆಗಿರ್ಬೋದು, ಇಲ್ಲ ಬೇರೆ ವಿಚಾರದಲ್ಲಾಗಿರ್ಬೋದು, ಅದರಲ್ಲೆಲ್ಲನೂ ನಾವು ಯಾವ ರೀತಿ ಮೇಂಟೈನ್ ಮಾಡ್ತೀವಿ ಅದೇ ತುಂಬ ಇಂಪಾರ್ಟೆಂಟು. ಅದರಿಂದನೇ ತುಂಬ ನಾವು ಸೇವ್ ಮಾಡ್ಬೋದು. ಇವಾಗ ಫಾರ್ ಎಕ್ಸಾಂಪಲ್ಲು ಕೆಲವು ಮನೆಗಳಲ್ಲಿ ಹೇಗೆ ಮಾಡ್ತಾರಂತ ಹೇಳಿದ್ರೆ ತುಂಬ ಫುಡ್ ವೇಸ್ಟ್ ಮಾಡೋದಾಗಿರ್ಬೋದು, ತುಂಬ ಚೆಲ್ಲೋದಾಗಿರ್ಬೋದು, ಔಟ್ಸೈಡು ವೇಸ್ಟ್ ಆಗಿದೆ ಅಂತ. ಸೊ ಆ ರೀತಿ ಎಲ್ಲ ಮಾಡ್ತಾ ಇರ್ತಾರೆ. ಯಾರೋ ಮನೆಯಲ್ಲೆಲ್ಲ ನಮ್ಮ ಮನೆಯಲ್ಲೇ ಆ ಥರ ಆಗ್ತಾ ಇರುತ್ತೆ. ಸೊ ನನಗೆ ಅವಾಗಂತೂ ಸಿಕ್ಕಾಪಟ್ಟೆ ಕೋಪ ಬರುತ್ತೆ, ಯಾಕೆ ಈ ರೀತಿಯಾಗಿ ವೇಸ್ಟ್ ಮಾಡ್ತಾರೆ ಅಂತ ಹೇಳಿಬಿಟ್ಟು. ಮತ್ತು ನಾವು ಸಾಂಬಾರಿಗೂ ಅಷ್ಟೇ ಕಾಳೆಲ್ಲ ಹಾಕ್ತೀವಿ, ಓಕೆ, ಬಟ್ ಆ ಕಾಳೆಲ್ಲನೂ ನಾವು ಪ್ರಾಪರಾಗಿ ಎಷ್ಟು ಬೇಕೋ ಅಷ್ಟೇ ಹಾಕ್ಕೋಬೇಕು. ಸುಮ್ಮನೆ ಮತ್ತೆ ವೇಸ್ಟ್ ಮಾಡಿ ಅದೆಲ್ಲ ಚೆಲ್ಲೋದು ಎಷ್ಟುವರೆಗೂ ಸರಿ ಅಲ್ವಾ? ಅದಕ್ಕೆಲ್ಲ ದುಡ್ಡು ಕೊಟ್ಟಿರ್ತೀವಲ್ಲ, ಯಾಕೆ ಚೆಲ್ಲಬೇಕು ಅಂತ ಒಂದು ಇಂಟೆನ್ಷನ್ನು ನಂದು. ಸೊ ನಾನು ಏನೇ ಅಡುಗೆ ಮಾಡಬೇಕಂದ್ರೂ ಅಷ್ಟೇ ನನಗೆ ಎಷ್ಟು ಬೇಕಾಗುತ್ತೋ ಅಷ್ಟೇ ಮಾಡ್ತೀನಿ. ಉಳಿಯೋ ಥರ ನಾನು ಮಾಡೋದೇ ಇಲ್ಲ. ತುಂಬ ಕಡಿಮೆ ಆ ಥರ ಮಾಡೋದು, ಉಳಿಯೋ ಥರ. ನನಗೆ ವೇಸ್ಟ್ ಮಾಡೋದು, ಡಸ್ಟ್ಬಿನ್ಗೆ ಹಾಕೋದು, ಚೆಲ್ಲೋದು ಅದೆಲ್ಲ ಇಷ್ಟ ಆಗಲ್ಲ. ಎಸ್ಪೆಷಲಿ ಫುಡ್ಡಲ್ಲಿ ಮಾತ್ರ ನಾನು ಈವನ್ ಒಂದೇ ಒಂದು ಚೂರು ಒಂದು ಅರಳು ಕೂಡ ಚೆಲ್ಲೋಕ್ಕೆ ಇಷ್ಟಪಡಲ್ಲ. ಸೊ ಆ ರೀತಿ, ಯಾಕಂತಂದರೆ ಅದನ್ನು ದುಡಿಯೋಕ್ಕಾಗಿರ್ಬೋದು, ಎಷ್ಟು ಕಷ್ಟಪಟ್ಟಿರ್ತಾರೆ ಅಲ್ವಾ ರೈತರು. ಸೊ ನಾವು ಸುಮ್ಮನೆ ದುಡ್ಡು ಕೊಟ್ಟು ತಗೊಂಡು ಬಂದು ಅದನ್ನು ಚೆಲ್ಲೋದು ಅಷ್ಟೊಂದು ಇದಲ್ಲ. ನಿಜವಾಗ್ಲೂ ಹೇಳಬೇಕಂದ್ರೆ ಆ ರೀತಿ ವೇಸ್ಟ್ ಮಾಡೋರು ನನಗೆ ಇಷ್ಟನೇ ಆಗೋದಿಲ್ಲ. ನಾನು ತುಂಬ ಹೇಟ್ ಮಾಡ್ತೀನಿ ಫುಡ್ಡನ್ನ ವೇಸ್ಟ್ ಮಾಡೋರು ನೋಡಿದ್ರೆ ಅಂತೂ. ಆ್ಯಂಡ್ ಇನ್ನೊಂದೇನು ಅಂತ ಹೇಳಿದ್ರೆ, ಈಗ ಮೆನ್ನು ಎಲ್ಲರೂ ಕೆಲ್ಸಕ್ಕೆ ಹೋಗ್ತಾರೆ, ಎಲ್ಲರೂ ದುಡಿತಾರೆ. ಕಷ್ಟ ಏನಂತ ಎಲ್ಲರಿಗೂ ಗೊತ್ತಾಗತ್ತೆ. ಇವಾಗ ಹಸ್ಬೆಂಡು ವೈಫು ಇಬ್ಬರೂ ಕೂಡ ದುಡಿಯೋರಾಗಿರ್ತಾರೆ, ಇಬ್ರಿಗೂ ಕಷ್ಟ ಏನಂತ ಗೊತ್ತಾಗಿರತ್ತೆ. ಆ್ಯಂಡ್ ಗಂಡನೂ ಅಷ್ಟೇ, ಹೆಂಡ್ತಿನೂ ಅಷ್ಟೇ. ಈಗ ಅವ್ರೂ ಕೆಲ್ಸಕ್ಕೆ ಹೋಗಿ ಬಂದಿರ್ತಾರೆ, ಅವ್ರಿಗೂ ಟಯರ್ಡ್ ಆಗಿರುತ್ತೆ. ಸೊ ಹಾಗಿರೋವಾಗ ಇಬ್ಬರೂ ಕೂಡ ಶೇರಿಂಗ್ ಮಾಡಿಕೊಂಡು ಮನೆಯಲ್ಲಿ ಕೆಲಸ ಮಾಡ್ಕೊಳ್ಳೋದು ಒಂದು ಬೆಸ್ಟ್ ವೇ ಅಂತ ನಾನು ಹೇಳ್ತೀನಿ. ಯಾಕಂತಂದರೆ ಅವರು ಕೆಲ್ಸಕ್ಕೆ ಹೋಗಿ ಬಂದು, ಇವರು ಕೆಲ್ಸಕ್ಕೆ ಹೋಗಿ ಬಂದು, ಮತ್ತೆ ಮಕ್ಕಳು ಮರಿ ಅಡುಗೆ ಅದೆಲ್ಲ ನೋಡೋದಂತಂದರೆ ಅವ್ರಿಗೂ ಗೃಹಿಣಿಗೂ ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಕೆಲವೊಂದು ವಿಷಯದಲ್ಲಿ ಲೈಕ್ ವೆಜಿಟೇಬಲ್ಸ್ ಕಟ್ ಮಾಡೋದಾಗಿರ್ಬೋದು, ಇಲ್ಲ ಮಕ್ಕಳಿಗೆ ಸ್ನಾನ ಮಾಡಿಸೋದಾಗಿರ್ಬೋದು, ಆ ರೀತಿಯಾಗಿ ಚಿಕ್ಕ ಪುಟ್ಟ ಕೆಲಸಗಳನ್ನ ಹಸ್ಬೆಂಡೂ ಸೇರಿಸಿ ಮಾಡಿದ್ರೆ ಸ್ವಲ್ಪ ಏನು ಹೇಳ್ತಾರೆ, ಸ್ವಲ್ಪ ಗೃಹಿಣಿಗೆ ವೈಫ್ಗೆ ಸ್ವಲ್ಪ ಬರ್ಡನ್ ಕಡಿಮೆ ಆಗುತ್ತೆ. ಸೊ ಅವರು ಕೂಡ ಕೆಲ್ಸಕ್ಕೆ ಹೋಗಿ ಬರ್ಬೋದು. ಇಬ್ಬರು ಕೆಲಸ ಮಾಡಿದ್ರೆ ಮಾತ್ರ ಈ ಕಾಲದಲ್ಲಿ ಏನಾದರೂ ಸ್ವಲ್ಪ ಸೇವಿಂಗ್ ಮಾಡ್ಕೊಳ್ಳೋಕೆ ಸಾಧ್ಯ ಅಂತ ನನ್ನ ಒಪಿನಿಯನ್ನು. ಯಾಕಂತಂದರೆ ಒಬ್ಬರು ದುಡಿಯೋದು ಮನೆ ಇವಾಗ ಇರೋ ಇದರಲ್ಲಿ ಮನೆ ಸಂಸಾರ ನಡ್ಸೋಕ್ಕಾಗಿರ್ಬೋದು, ಮಕ್ಳ ಫೀಸ್ ಕಟ್ಟೋಕ್ಕಾಗಿರ್ಬೋದು, ಇಲ್ಲ ಮನೆ ಬಾಡಿಗೆ ಕಟ್ಟೋಕ್ಕಾಗಿರ್ಬೋದು, ಸಾಕಾಗೋದಿಲ್ಲ. ಸೊ ಹಾಗಾಗಿ ಇಬ್ಬರು ಗಂಡ ಹೆಂಡ್ತಿ ಇಬ್ಬರು ದುಡಿತಾ ಇದ್ದಾರೆ ಅಂತ ಹೇಳಿದ್ರೆ ಒಬ್ರದ್ದು ಸೇವಿಂಗ್ ಮಾಡಿಕೊಂಡ್ರು ಒಬ್ರದ್ದು ಖರ್ಚು ಮಾಡ್ಕೋಬೋದು, ಒಬ್ರದ್ದು ಮಕ್ಕಳಿಗೆ ಫೀಸ್ಗಾಗಿರ್ಬೋದು, ಮನೆ ಸಂಸಾರಕ್ಕಾಗಿರ್ಬೋದು ಖರ್ಚು ಮಾಡ್ಕೋಬೋದು. ಸೊ ಆ ರೀತಿ ಮಾಡಿಕೊಂಡು ಏನಾದರೂ ಒಂದು ಸ್ವಲ್ಪ ಸೇವ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಸೊ ಅದನ್ನು ವೈಫೂ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇನ್ನು ವೈಫ್ ಒಬ್ಬರೇ ಮಾಡ್ಕೊಂಡ್ರೂ ಆಗಲ್ಲ, ಗಂಡನೂ ಮಾಡ್ಕೋಬೇಕು. ಯಾಕಂತಂದರೆ ಎರಡು ಮನೆ ಕೆಲಸ ಆಫೀಸ್ ಕೆಲಸ ಎರಡೂ ಕೂಡ ಹೆಂಡತಿ ಒಬ್ಬರೇ ಮೇಂಟೈನ್ ಮಾಡೋಕ್ಕಾಗಲ್ಲ. ಸೊ ಹೀಗಿರುವಾಗ ಗಂಡ ಕೂಡ ಮನೆ ಕೆಲಸದಲ್ಲಿ ಸ್ವಲ್ಪ ಸಪೋರ್ಟ್ ಮಾಡಿ ಹೆಲ್ಪ್ ಮಾಡಿದ್ದಾರೆ ಅಂತಂದರೆ ಖಂಡಿತವಾಗ್ಲೂ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳಿ ನನ್ನ ಒಪಿನಿಯನ್ನು. ಸೊ ಕೆಲವ್ರಿಗೆ ಹೇಗೆ ಗೊತ್ತಾ,
ಗಂಡ್ಸು ಅಂದಮೇಲೆ ಮನೆ ಕೆಲಸ ಏನೂ ಮಾಡಬಾರ್ದು, ಅಡುಗೆ ಕೆಲಸ ಮಾಡಬಾರ್ದು, ಅದೇನೋ ಅವ್ರಿಗೆ ಫುಲ್ಲು ಹೇಗಿರುತ್ತೆ, ಹೇಗೆ ಹೇಳೋದಂತಂದರೆ ಏನೋ ಅವರು ಮನೆ ಕೆಲಸ ಮಾಡಿದ್ರೆ ಏನೋ ಕಡಿಮೆ ಆಗಿರೋ ಥರ ಫೀಲ್ ಮಾಡ್ತಾರೆ, ಏನೋ ಅವ್ರದ್ದು ವ್ಯಾಲ್ಯೂ ಕಡಿಮೆ ಆಗುತ್ತೆ ಅನ್ನೋ ಥರ. ಆ ರೀತಿ ಎಲ್ಲ ಎಸ್ಪೆಷಲಿ ಈಗ ಓದಿರೋರಾದರೆ ಯಾರೂ ಆ ರೀತಿ ಮಾಡಲ್ಲ. ಇನ್ನು ಹಳ್ಳಿಯಲ್ಲಿ ಅತ್ತೆ ಮಾವ ಅವರೆಲ್ಲ ಇರ್ತಾರಲ್ಲ, ಅವ್ರ ಮುಂದೆ ಅಂತೂ ಮಾಡಿದ್ರೆ ಅವ್ರು ಇದೇ ಥರನೇ ಫೀಲ್ ಮಾಡ್ಕೊತಾ ಇರ್ತಾರೆ. ಸೊ ನಮ್ಮ ಮನೆಯಲ್ಲೂ ಅದೇ ಥರ ಫೀಲ್ ಮಾಡ್ಕೊತಾ ಇದ್ದರು. ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿಕೊಡುವಾಗ ಎಲ್ಲನೂ ನನಗೆ ಕಟ್ ಮಾಡಿಕೊಟ್ರೆ ಅವರಪ್ಪ ಅಮ್ಮ ಫೀಲ್ ಮಾಡ್ಕೊಳ್ತಾ ಇದ್ದರು. ಸೊ ನಿಜವಾಗ್ಲೂ ನನಗೆ ಆ ಥರ ಇಷ್ಟ ಆಗಲ್ಲ. ಆ್ಯಂಡ್ ನಾವೇನಾದರೂ ದುಡಿಬೇಕು, ನಾವು ಚೆನ್ನಾಗಾಗಬೇಕು ಅಂತಂದರೆ ಇಬ್ಬರ ಕಡೆಯಿಂದನೂ ಸಪೋರ್ಟಾಗಿರಬೇಕು. ಸೊ ಫೈನಲಾಗಿ ನಾನು ಕುಚ್ಚು ಎಲ್ಲ ಕಟ್ಟಿದ್ದು ಆಯಿತು. ನೋಡಿ ಹೆಂಗೆ ಬಂದಿದೆ ಅಂತ ಹೇಳಿ ನಾನು ತೋರಿಸಿದ್ದೀನಿ. ಆ್ಯಂಡ್ ಇದು ಬಂದುಬಿಟ್ಟು ನಾನು ಹೇಳ್ತಾ ಇದ್ದೀನಲ್ಲ ಬೀಡ್ಸ್ ಹಾಕ್ಕೋಬೇಕು ಅಂತ ಹೇಳಿ. ಸೊ ಇದು ಬೀಡ್ಸು ಸ್ಟಿಚ್ ಮಾಡ್ತಾಯಿದ್ದೀನಿ. ಬೀಡ್ಸ್ ಕೂಡ ಅಷ್ಟೇ ನಾನು ತಂದು ನಾನೇ ಓನಾಗಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಬಿಕಾಸ್ ನಾನು ಕೇಳಿದೆ ಇದನ್ನು ಸ್ಟಿಚ್ ಮಾಡೋಕ್ಕೆ ಎಷ್ಟು ತಗೊಳ್ತೀರಾ ಅಂತ ಹೇಳಿ. 350 ಅಂತ ಹೇಳಿದ್ರು. ಸೊ ಹಾಗಾಗಿ ನಾನೇ ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನೇ ತಗೊಂಡು ಬಂದು, ನನಗೆ ಜಸ್ಟು 1 ಅವರ್ 1.5 ಅವರಲ್ಲಿ ಕಂಪ್ಲೀಟ್ ಆಯಿತು ಇದು ಬೀಡ್ಸ್ ಹಾಕೋದು. ದಟ್ಟು ನನಗೆ ಎಕ್ಸ್ಪೀರಿಯೆನ್ಸ್ ಇಲ್ಲ ಇದೆಲ್ಲನೂ. ಸೊ ಅವ್ರಿಗಿನ್ನೂ ಎಕ್ಸ್ಪೀರಿಯೆನ್ಸ್ ಜಾಸ್ತಿ ಇರುತ್ತೆ, ಅವರಿನ್ನೂ ಬೇಗ ಬೇಗ ಹಾಕ್ತಾರೆ ಅಂತಂದರೆ ನೋಡ್ಕೊಳ್ಳಿ. ನನಗೆ ಇದು 3 ಬ್ಲೌಸ್ಗಾಗುವಷ್ಟು ಬೀಡ್ಸ್ ಕೊಟ್ಟಿದ್ದಾರೆ. ಸೊ 3 ಬ್ಲೌಸ್ಗಾಗುವಷ್ಟು ಬೀಡ್ಸು ಪ್ಲಸ್ ನಂದು 1.5 ಅವರ್ ಇಲ್ಲ 2 ಅವರ್ಸ್, ಹಾರ್ಡ್ಲಿ ಅಂದರೆ 2 ಅವರ್ಸ್ ಆಗುತ್ತೆ ಅಷ್ಟೇ. ಸೊ ಇಷ್ಟಕ್ಕೆ ಕಂಪ್ಲೀಟ್ ಮಾಡ್ಕೋಬೋದು. ಬಟ್ ಅವ್ರಿಗೆ ಎಷ್ಟೊಂದು ಲಾಭ ಅಂತ ನೀವೇ ಗೆಸ್ ಮಾಡಿ, ಒಂದು ಬ್ಲೌಸ್ ಮೇಲೆ ಅವ್ರು ಎಷ್ಟೊಂದು ಲಾಭ ಇಟ್ಕೊತಾರೆ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಈ ರೀತಿಯಾಗಿ ಸಣ್ಣ ಪುಟ್ಟ ಕೆಲಸಗಳು ಕೂಡ ನಮ್ಮ ಕೈಯಲ್ಲಿ ಆದಷ್ಟು ನಾವೇ ಮಾಡ್ಕೊಳ್ಳೋದ್ರಿಂದ ಈ ರೀತಿ ಕೂಡ ನಾವು ಸೇವ್ ಮಾಡ್ಕೋಬೋದು ಅಂತ ನನ್ನ ಒಪಿನಿಯನ್ನು. ಐ ಹೋಪ್ ಈ ವಿಡಿಯೋ ತುಂಬ ಜನಕ್ಕೆ ಯೂಸ್ಫುಲ್ ಅಂತ ಅಂದ್ಕೊಳ್ತಾ ಇದ್ದೀನಿ. ಯಾಕಂತಂದರೆ ಕೆಲವೊಂದು ಗೃಹಿಣಿ ಟಿಪ್ಸ್ನ, ಕೆಲವೊಂದು ಮನೆಯಲ್ಲಿ ಹೆಂಗಸರು ಯಾವ ರೀತಿಯಾಗಿ ಟಿಪ್ಸ್ನ ಫಾಲೋ ಮಾಡಬೇಕು, ಫಾಲೋ ಮಾಡಿಕೊಂಡು ಯಾವ ರೀತಿಯಾಗಿ ನಾವು ಸೇವ್ ಮಾಡ್ಕೋಬೋದು ಅನ್ನೋದು ಕೂಡ ಈ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ. ಸೊ ಹಾಗಾಗಿ ಈ ವಿಡಿಯೋ ತುಂಬ ಯೂಸ್ಫುಲ್ ಅಂತ ಅಂದ್ಕೊಳ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸು ಫ್ಯಾಮ್ಲೀಸು ಕೂಡ ತಪ್ಪದೆ ಶೇರ್ ಮಾಡಿ, ಯಾಕಂತಂದರೆ ಅವ್ರಿಗೂ ತುಂಬ ಯೂಸ್ ಆಗುತ್ತೆ ಅಂತ ಹೇಳಿ ಅಷ್ಟೇ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.